ನಮಸ್ತೆ ಫ್ರೆಂಡ್ಸ್. ಇವತ್ತು ಬ್ಲೌಸ್ ಸ್ಲೀವ್ಸ್ ಸ್ಕ್ಯಾಲಪ್ ಡಿಸೈನ್ ಮತ್ತು ಬ್ಲೌಸ್ ಬ್ಯಾಕ್ ನೆಕ್ ವಿ ಶೇಪ್ ಸ್ಕ್ಯಾಲಪ್ಡ್ ಡಿಸೈನ್ ವಿತ್ ಬಟರ್ಫ್ಲೈ ಡಿಸೈನ್ ಮಾಡ್ತಾ ಇದ್ದೇನೆ. ಈಗ ಇದು ಸ್ಲೀವಿಗೆ ಕಟ್ಟಿಂಗ್. ಹೀಗೆ ಎರಡು ಮಡಚಿಟ್ಕೊಂಡು ಆರ್ಮ್ ಹೋಲ್ ರೌಂಡ್ 15 ಇಂಚಿದೆ, ಅದರ ಅರ್ಧ 7.5 ಅಂದರೆ 8.5 ಇಂಚು ನಮಗೆ ಸ್ಲೀವಿಗೆ ಅಗಲ ತಗೊಳ್ಬೇಕಾಗ್ತದೆ. ಬಟ್ಟೆ 8.5 ಅಂದರೆ ಅದರ ಡಬ್ಬಲ್ ಅಂದರೆ 16 ಒಂದು 17 ಇಂಚು ಬೇಕು. ಇದೀಗ ಇರೋದು 16 ಇಂಚು, ಸ್ವಲ್ಪ ಕಮ್ಮಿ ಆಗ್ತದೆ. ಅದು ಮತ್ತೆ ಸ್ಟಿಚಿಂಗ್ ಟೈಮಲ್ಲಿ ಸೇರಿಸ್ಕೊಳ್ಳುವ. ಈಗ ಮಡಚಿಟ್ಕೊಂಡು ಒಂದು ಗುಂಡು ಪಿನ್ ಹಾಕ್ಕೊಳ್ತೇನೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್. ಸ್ಲೀವಲ್ಲಿ ಬಾರ್ಡರ್ ಸಿಗುತ್ತೆ. ಒಟ್ಟು ಉದ್ದ ಬೇಕಿರೋದು 9.25 ಇಂಚು. 9.25 ಇಂಚು ಅಂದರೆ ಬಾರ್ಡರ್ ಇರುವಾಗ ಮಡಚಿಯಲ್ಲಿ ಇವಾಗ ನಾವು 3/4 ಇಂಚು ಜಾಸ್ತಿ ಇಟ್ಟರೆ ಸಾಕಾಗ್ತದೆ. ಯಾವಾಗಲೂ ಬೇರೆ ಡಿಸೈನ್ಗೆ ನಾರ್ಮಲ್ಗೆ 9.25 ಪ್ಲಸ್ 3/4 ಇಂಚು ಅಂದರೆ 10 ಇಂಚು ಆಗ್ತದೆ. ಇದು ಸ್ಕ್ಯಾಲೋಪ್ ಟೈಪ್ ಬರುವಾಗ ಈ ಥರ ಡಿಸೈನ್ ಕ್ಯಾನ್ವಾಸಲ್ಲಿ ತೆಗೆಯೋದು. ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೇನೆ. 10.5 ಇಂಚು ಅಥವಾ 10 ಇಂಚು ಇಟ್ಕೊಳ್ತೇನೆ. ಮತ್ತು ಹೆಚ್ಚಾದರೆ ಕೊನೆಗೆ ಬ್ಲೌಸ್ ಸ್ಲೀವ್ ಸ್ಟಿಚ್ ಮಾಡೋ ಟೈಮಿಗೆ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡಿ ತೆಗೆಯುವ. ಈಗ 9.25 ಅಂದರೆ 10 ನಾರ್ಮಲ್ ಹಿಡಿದು 10.25 ಇಡ್ತಾ ಇದ್ದೇನೆ. ಸ್ಟಿಚಿಂಗ್ ಟೈಮಲ್ಲಿ 9.25 ಬೇಕಿದ್ರೆ 9.25 ಕಟ್ ಮಾಡಿ ತೆಗೆಯೋದು. ಈ ಬದಿಯಿಂದ 10.25, ಇಲ್ಲಿ ಕೂಡ 10.25. ಆರ್ಮ್ ಹೋಲ್ ರೌಂಡ್ 7.5 ಇರುವ ಕಾರಣ 8.5 ಇಂಚ್ ಅಗಲ ಬಟ್ಟೆ ಬೇಕಾಗ್ತದೆ. 8.5 ಇಂಚ್ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ಸ್ಲೀವ್ ರೌಂಡ್ ಕೆಳಗಿಂದು 5 ಇಂಚು, ಇದು 5 ಇಂಚು. ಇಲ್ಲಿ 6.25 ಇಂಚು ಇಡಬೇಕಾಗ್ತದೆ. 10 ಇಂಚು ಲೆಂತ್ ಇದ್ದರೆ ಇಲ್ಲಿಂದ 1.5 ಇಂಚಿಂದ ಕಡಿಮೆ ಆಗ್ತದೆ. ಅದು 6.25 ಇಂಚು ಅಳತೆ ಬ್ಲೌಸಲ್ಲಿ 6.25 ಇಂಚು ಉಂಟಿದು. ಈಗ 7.5 ಇಂಚು ಆರ್ಮ್ ಹೋಲ್ ರೌಂಡ್ ಹೇಳಿದೆಲ್ಲ ಅದನ್ನು ಇಲ್ಲಿಗೆ ಇಡಬೇಕು, ಹೀಗೆ ಈ ಥರ. ಮತ್ತು ಇಲ್ಲಿ 1 ಇಂಚು ಮತ್ತು ಅರ್ಧ ಇಂಚು ಹೀಗೆ ಮಾರ್ಕ್ ಮಾಡಿಕೊಂಡು ಇದೆರಡು ಜಾಯಿಂಟ್ ಮಾಡಬೇಕು. ಹೀಗೆ ಇದು ಕೂಡ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಹೋಗ್ತದೆ ಇಲ್ಲಿ. ಈಗ ಈ 1 ಇಂಚು ಕೆಳಗಿಟ್ಟವಲ್ಲ, ಇಲ್ಲಿಂದ ಸರಿಯಾಗಿ ಅರ್ಧ ಮತ್ತು ಇದರ ಅರ್ಧ ಈಗ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಳಬದಿಗೆ 1/4 ಇಂಚು ಮಾರ್ಕು, ಇಲ್ಲಿ ಹೊರಬದಿಗೆ 1/4 ಇಂಚು, ಒಳಬದಿಗೆ 1/4 ಇಂಚು ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಹೊರಗಿನ ಶೇಪ್, ಹಿಂಬದಿಯ ಶೇಪ್ ಇಲ್ಲಿಂದ ತಗೊಂಡು ಇಲ್ಲಿವರೆಗೆ ಹೋಗಿ ಹೀಗಾಗಿ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಹೀಗೆ ಈ ಥರ ಫ್ರಂಟ್ ಶೇಪ್ ಈ ಮೇಲಿನ ಅರ್ಧ ಇಂಚು ಮಾರ್ಕಿಂದ ಹೀಗೆ ತಗೊಂಡು ಇದಕ್ಕೆ ಬಂದು ಇಲ್ಲಿಗೆ ಹೀಗೆ ಈ ಶೇಪ್ ಬೆಂಡ್ ಸ್ಕೇಲಲ್ಲಿ ಕೊಟ್ಕೊಳ್ಬೇಕು. ಲಾಸ್ಟ್ ಸ್ಟಿಚಿಂಗ್ ಟೈಮಲ್ಲಿ ಇದು ಶೇಪ್ ಬೆಂಡ್ ಸ್ಕೇಲಲ್ಲಿ ತಗೊಳ್ಬೇಕಾಗ್ತದೆ. ಈಗ ಸ್ಕ್ಯಾಲಪ್ ಡಿಸೈನ್ ಮಾಡ್ತಾ ಇದ್ದೇನೆ. ಇಲ್ಲಿಂದ 3/4 ಇಂಚು ಒಳಗಡೆ ಮಾರ್ಕಿಂಗ್ ಮಾಡಿಕೊಳ್ಬೇಕು. ಹೀಗೆ ಇದೊಂದು ಲೈನ್ ಸೇರಿಸ್ಕೊಳ್ಬೇಕು. ಇನ್ನು 1.5 ಇಂಚು, 3, 4.5 ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಇದು ಹೀಗೆ ಶೇಪ್ ಕೊಡಬೇಕು. ಏನಾದರೂ ಬಾಟಲ್ದು ಮುಚ್ಚಳ, ಗ್ಲಾಸ್ ಅಥವಾ ಸಣ್ಣದೇನಾದರೂ ಐಟಮ್ ಇದ್ದರೆ ಹೀಗಿರೋದು ಆಗ್ತದೆ ನೋಡಿ, ಗಮ್ಮಿದು ಈ ಥರ ಇಟ್ಕೊಂಡು ಸಹ ಮಾಡ್ಬೋದು ಶೇಪ್. ಹೀಗೆ ಇಲ್ಲಿ ಮತ್ತು ಈ ಲೈನ್ ಟಚ್ ಆಗಬೇಕಿದು. ಹೀಗೆ ಇಟ್ಕೊಂಡು ಇಲ್ಲಿಂದ ಹೀಗೆ ಶೇಪ್ ತಗೊಳ್ಳೋದು. ಹೀಗೆ ಇದು ಇಲ್ಲಿಂದ ಈ ಲೈನ್ ಹೀಗೆ ತಗೊಂಡು ಬರಬೇಕು. ಇಲ್ಲಿ ಪುನಃ ಶೇಪ್ ತಗೊಳ್ಬೇಕಂತ ಇಲ್ಲ, ಈ ಥರ ಹೀಗೆ. ಇದೇ ಮಾರ್ಕಿಂಗ್ ಸ್ಲೀವಿನ ಇನ್ನೊಂದು ಬದಿಗೆ ಬರುವ ಹಾಗೆ ಹೀಗೆ ಕಾರ್ಬನ್ ಪೇಪರ್ ಇಟ್ಟು ಪೆನ್ಸಿಲ್ ಸಹಾಯದಿಂದ ಮಾರ್ಕಿಂಗ್ ಮಾಡಿಕೊಳ್ಬೇಕು. ಹೀಗೆ ಕಾರ್ಬನ್ ಪೇಪರಿಂದ ಮಾರ್ಕ್ ಉಳಿಯುವುದಿಲ್ಲ, ಯಾಕೆಂದರೆ ಅಲ್ಲೆಲ್ಲ ಕಟ್ಟಾಗಿ ಹೋಗ್ತದೆ. ಅದು ಡಿಸೈನ್ ಮಾಡಬೇಕಿದ್ರೆ ಉಳಿಯುವುದಿಲ್ಲ. ಹೀಗೆ ಇದನ್ನು ಈಗ ಕಟ್ ಮಾಡಿಕೊಳ್ತಾ ಇದ್ದೇನೆ.
ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಳ್ಳಿ. ಹೀಗೆ ಕಟ್ ತೆಗೊಳ್ಬೇಕು. ಇಲ್ಲಿ ಕೂಡ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ತೆಗಿತಾ ಇದ್ದೇನೆ. ಈ ಶೇಪ್ ಕಟ್ ಮಾಡಬೇಕು, ಫ್ರಂಟ್ ಶೇಪ್. ಮೇಲಿನ ಎರಡು ಮಾತ್ರ ಇದು ಕೆಳಗೆಲ್ಲ ಬಿಡಬೇಕು. ಹೀಗೆ ಇನ್ನು ಇದು ಎರಡು ಬದಿ ಗೊತ್ತಾಗಲಿಕ್ಕೆ ಹೊಲಿಯುವಾಗ ಮಾರ್ಕ್ ಮಾಡಿಕೊಟ್ಟು ಇಲ್ಲಿ ಕಟ್ ಮಾಡಬೇಕು. ಇಲ್ಲಿ ಎಕ್ಸ್ಟ್ರಾ ಪೀಸ್ ಈ ಸೈಡ್ಗೆ ಜಾಯಿಂಟ್ ಮಾಡಬೇಕಾಗ್ತದೆ ಸ್ಟಿಚಿಂಗ್ ಮಾಡುವಾಗ. ಈಗ ಒಂದು ಕ್ಯಾನ್ವಾಸ್ ಪೇಪರ್ ತಗೊಂಡು ಒಂದಿಷ್ಟು ಉದ್ದ ಬೇಕಾಗ್ತದೆ ನೋಡಿ. ಇಷ್ಟು 6 ಇಂಚು 7 ಇಂಚು ಅಂದರೆ 14 ಇಂಚು ಅಂದಾಜು ಬೇಕಾಗ್ತದೆ. ಇದನ್ನು ಡಬಲ್ ಫೋಲ್ಡ್ ಮಾಡಿ ಹೀಗೆ ಎರಡು ಬದಿ ಅದು ಒಮ್ಮೆಲೆ ನಾವು ಡಿಸೈನ್ ಮಾಡಲಿಕ್ಕೆ ಆಗ್ತದೆ. ಈಗ ಇದು ಮಿಡ್ ಪಾಯಿಂಟ್ ಹೀಗೆ ಇದನ್ನು ಈ ಥರ ಇಟ್ಕೊಂಡು ಹೀಗೆ ಇಟ್ಟು ಸ್ಟಿಚಿಂಗಿಗೆ ಸ್ವಲ್ಪ ಬಿಡಬೇಕಾಗ್ತದೆ. ಒಂದಿಷ್ಟು ಜಾಗ ಬಿಟ್ಟು ಡಿಸೈನ್ ಹಾಕಲಿಕ್ಕೆ ಪೀಸ್ ಹೀಗೆ ಇಟ್ಕೊಂಡು ಮಿಡ್ ಪಾಯಿಂಟಿಗೆ ಸರಿ ಇಟ್ಕೊಂಡು ಹೀಗೆ ಇಟ್ಕೊಳ್ಬೇಕು. ಇದು ಕಾರ್ಬನ್ ಪೇಪರ್ ಹೀಗೆ ಇಟ್ಟು ಇದರ ಮೇಲೆ ಡಿಸೈನು ಟ್ರೇಸ್ ಮಾಡಬೇಕು. ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಈ ಥರ ಇದನ್ನೇ ಸೇಮ್ ಇದೆ ಈ ಬದಿಯಲ್ಲಿ ಮಾಡ್ಕೊಳ್ಬೇಕು ಮಾರ್ಕಿಂಗ್. ಹೀಗೆ ಇಲ್ಲಿ ಕಟ್ ಮಾಡಿಕೊಳ್ಬೇಕು. ಹೀಗೆ ಇದು ಇಲ್ಲಿಗೆ ಐರನ್ ಮಾಡಿಕೊಳ್ಬೇಕು. ಇದು ಸೈಡ್ ನೋಡ್ಕೊಳ್ಬೇಕು. ಹೀಗೆ ಮಾರ್ಕ್ ಮಾಡಿಟ್ಟಿದ್ದೇನಲ್ಲ ಇದೇ ಸೈಡಲ್ಲಿ ಇದು ಗಮ್ ಇರುವ ಸೈಡ್ ನೋಡಿಕೊಂಡಿದ್ದು. ಎಕ್ಸ್ಟ್ರಾ ಬೇಡದಿದ್ರೆ ಕಟ್ ಮಾಡ್ಬೋದು, ಇಷ್ಟು ಬೇಕಂತಲ್ಲ. ಈ ಸೈಡಿಗೆ ಸ್ವಲ್ಪ ತೆಗಿಬೋದು. ಹೀಗೆ ಈ ಬದಿ ಹೀಗೆ ಇಟ್ಟು ಈ ಪಾಯಿಂಟ್ ಈ ಥರ ಇಟ್ಕೊಂಡು ಐರನ್ ಮಾಡ್ಕೊಳ್ಬೇಕು. ಇದು 33 ಇಂಚು ಎದೆ ಸುತ್ತಳತೆ ಇರುವ ಬ್ಲೌಸ್. 33 ಇಂಚ್ ಅಂದರೆ /4 ಮಾಡಿದರೆ 8.25 ಇಂಚು. 8.25 ಇಂಚಿಗೆ 3 ಇಂಚು ಸೇರಿಸಿ 11.25 ಇಂಚು ಅಗಲಕ್ಕೆ ಬಟ್ಟೆಯನ್ನು 2 ಫೋಲ್ಡ್ ಮಾಡಿಟ್ಟಿದ್ದೇನೆ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್. ಹಿಂದುಗಡೆ ಲೆಂತ್ 13.5 ಬೇಕು, 1 ಇಂಚು ಸೇರಿಸಿ 14.5 ಇಟ್ಟಿದ್ದೇನೆ. ಮುಂದುಗಡೆ 14.5ಗೆ 1 ಇಂಚು ಸೇರಿಸಿ 15.5 ಬೇಕಾಗ್ತದೆ. ಪ್ರಿನ್ಸೆಸ್ ಕಟ್ಟಿಗೆ 1 ಇಂಚು ಜಾಸ್ತಿ 15.5 ಇಂಚು. ಈಗ ಬ್ಯಾಕ್ ವಿ ಶೇಪ್ ವಿತ್ ಸ್ಕ್ಯಾಲಪ್ ಡಿಸೈನ್ ಬೇಕು ಇವರಿಗೆ. ಅಳತೆಗೆ ಕೊಟ್ಟ ಬ್ಲೌಸಲ್ಲಿ ಶೋಲ್ಡರ್ 9 ಇಂಚು ಇತ್ತು, ಅದು ಯು ನೆಕ್ ಬ್ಲೌಸು. ಇದು ವಿ ನೆಕ್ ಬ್ಲೌಸಿಗೆ ಸ್ವಲ್ಪ ಜಾಸ್ತಿ 1/4 ಇಂಚು ಜಾಸ್ತಿ ಇಡ್ತಾ ಇದ್ದೇನೆ ನಾನು. ಅಂದರೆ 9 ಇಂಚಿಗೆ ಅರ್ಧ 4.5 ಅರ್ಧ ಸೇರಿಸಿ ಇದ್ರೆ 5 ಆಯಿತು. ಅದಕ್ಕೆ 1/4 ಇಂಚು ಸೇರಿಸಿ 5/4 ಇಂಚಿಗೆ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. 5/4 ಶೋಲ್ಡರ್ 3 ಇಂಚು. ಇದೆರಡು ಪಾಯಿಂಟ್ ಹೀಗೆ ಜೋಡಿಸ್ಕೊಂಡು ಈಗ ಇಲ್ಲಿಂದ ಸ್ವಲ್ಪ 3/4 ಇಂಚು ಕೆಳಗಿಂದ ವಿ ಶೇಪಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೇನೆ. ಇವರಿಗೆ ಬ್ಯಾಕ್ 4 ಇಂಚು ಡೀಪ್ ಹೇಳಿದರು. ನಾನು ಇದು ವಿ ಶೇಪ್ ಆದ ಕಾರಣ ಸ್ವಲ್ಪ ಜಾಸ್ತಿ ಇಡ್ತಾ ಇದ್ದೇನೆ. 4.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಹೀಗೆ ತಗೊಂಡೆ. ಈ ಥರ ಇನ್ನು ಹೀಗೆ ಏನಾದರೂ ಒಂದು ಮುಚ್ಚಳ ಅಥವಾ ಏನಾದರೂ ಈ ಥರದೊಂದು ಇಟ್ಕೊಂಡ್ರೆ ಡಿಸೈನ್ ಮಾಡಲಿಕ್ಕೆ ಸುಲಭ ಆಗ್ತದೆ. 1.5 ಇಂಚು ಗ್ಯಾಪಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೇನೆ. 1.5 ಹೀಗೆ ಸ್ವಲ್ಪ ಶೇಪ್ ಈ ಥರ ಕೊಟ್ಕೊಳ್ಳಿ.
ಇಲ್ಲಿಗೆ ಇದನ್ನು ಜಾಯಿಂಟ್ ಮಾಡಬೇಕು. ಸ್ವಲ್ಪ ಬಿಟ್ಟು ಈ ಥರ ಹೀಗೆ ಜಾಯಿಂಟ್ ಮಾಡಿಕೊಳ್ಳಿ. ಸ್ಟಿಚಿಂಗಿಗೆ ಸ್ವಲ್ಪ ಬಿಟ್ಟು ಹೀಗೆ ಆರ್ಮ್ ಹೋಲ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ. ಇದು 33 ಇಂಚ್ ಚೆಸ್ಟ್ ಶೋಲ್ಡರ್ ಡಿವೈಡೆಡ್ ಬೈ 4 ಮಾಡಿದರೆ 8 ಕಾಲು ಬಂತು. 8 ಕಾಲು ಪ್ಲಸ್ 2 ಈಗ ಕಡಿಮೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಸ್ಟಿಚಿಂಗ್ ಟೈಮಿಗೆ ಕಡಿಮೆ ಮಾಡ್ತೇನೆ. 8 ಕಾಲರ್ ಅರ್ಧ, ಇದು 8 ಕಾಲರ್ ಅರ್ಧ 4.1. ಇದು ಬ್ಯಾಕ್ ಸೈಡ್ ಟಕ್ಸಿಗೆ 4.1 ಹೀಗೆ. ನೆಕ್ಸ್ಟು ಈ 8 ಕಾಲರ್ ಲೈನ್ ಹಾಕಿಕೊಂಡು ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಇಲ್ಲಿ ಕಟಿಂಗ್ ಹೋಗ್ತದೆ. ಇವರಿಗೆ ಸ್ಲೀವ್ 6.25 ಇಂಚ್ ಅಗಲ ಬೇಕಿತ್ತು. ಸ್ಲೀವ್ ರೌಂಡ್ ಮೇಲ್ಭಾಗದ್ದು 6.25 ಇಂಚಿತ್ತು. ಅದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. 6.25 ಈಗ ಅಂದರೆ ಈ ಅಳತೆ ಇಲ್ಲಿಂದ ಇಲ್ಲಿಗೆ ಇದು 6.25 ಇಂಚು ಬೇಕಾಗ್ತದೆ ಅವರಿಗೆ. ಇದು ಇಲ್ಲಿಂದ 6.25 ಇಂಚು ಹೀಗೆ. ಅದೇ ಅಳತೆಯನ್ನು ಇಲ್ಲಿ ಇಟ್ಟುಕೊಂಡ್ರೆ ಹೀಗೆ ಹೆಚ್ಚಾಗಿ ಅದು ಅವರಿಗೆ ಬೇಕಿರುವ ಅಳತೆ ಸರಿ ಬರ್ತದೆ. ಅದು ಹೇಳ್ತೇನೆ ಹೇಗೆ ಅಂತ ನೋಡಿಕೊಳ್ಬೇಕು ಮಾತ್ರ. ಅಳತೆ 6 ಇಂಚು, ಇಲ್ಲಿ ಕೂಡ 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಒಂದು ಲೈನ್ ಹಾಕಿ. ಇದು ವಿಡಿಯೋದಲ್ಲಿ ಕಾಣಲಿಕ್ಕೆ ಸ್ವಲ್ಪ ಡಾರ್ಕಾಗಿ ಹಾಕ್ತಾ ಇದ್ದೇನೆ, ಆಮೇಲೆಲ್ಲ ಬಟ್ಟೆಯಲ್ಲಿ ಒರೆಸಿ ತೆಗಿತೇನೆ. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು. ಇಲ್ಲಿಂದ 1/4 ಇಂಚು ಗ್ಯಾಪ್ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಇದರ ಅರ್ಧ 3 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಇದನ್ನು ಹೀಗೆ ಜೋಡಿಸಬೇಕು. ಈ ಥರ ಇಲ್ಲಿ ಸ್ವಲ್ಪ ಅರ್ಧ ಇಂಚು ಈ ಕಡೆಗೆ ಹೀಗೆ ಹೋಗಿ ಇನ್ನು ಕೆಳಬದಿಗೆ ಸ್ವಲ್ಪ ಈ ಲೈನಿಂದ ಸ್ವಲ್ಪ ಈ ಥರ ಡೌನ್ ಮಾಡಿಕೊಳ್ಬೇಕು. 1/4 ಇಂಚು ಅಷ್ಟೇ, ಜಾಸ್ತಿ ಬೇಡ. ಈಗ ಟೋಟಲ್ ಇಲ್ಲಿಂದಲೇ ಅಳತೆ ಮಾಡ್ತಾ ಇದ್ದೇನೆ. ಅರ್ಧ ಇಂಚು ಬಿಟ್ಟಲ್ಲ, ಇಲ್ಲಿಂದ ಅಳತೆ ಮಾಡಿ. ಅವರಿಗೆ ಟೋಟಲ್ 7.5 ಇಂಚು ಆರ್ಮ್ ಹೋಲ್ ರೌಂಡ್ ಒಂದು ಸೈಡ್ ಬೇಕಾಗ್ತದೆ. ಟೋಟಲ್ 15 ಇರೋದು 7.5 ಇಂಚು ಬೇಕಾಗ್ತದೆ. ಇದೀಗ ನಮಗೆ 7.5 ಅಂದರೆ ಅದಕ್ಕೆ 3/4 ಇಂಚು ಸೇರಿಸಿ 8.25 ಇಂಚು ಇದು ಅಳತೆ ಬೇಕಾಗ್ತದೆ. ಅಳತೆ ಮಾಡಿ ನೋಡ್ಕೊಳ್ಬೇಕು. ಜಾಸ್ತಿ ಆದರೆ ಸ್ವಲ್ಪ ಇಲ್ಲಿ ಮೇಲೆ ಕೊಡಬೇಕು, ಕಡಿಮೆ ಆದರೆ ಕೆಳಗೆ ಹೋಗಬೇಕಾಗ್ತದೆ. 5, 6, 7, 8 ಕಾಲು ಕರೆಕ್ಟ್ ಇದೆ. 8 ಕಾಲು. ಇದು ಬ್ಯಾಕ್ ಪೋರ್ಷನ್. ಹುಕ್ಸ್ ಫ್ರಂಟ್ ಸೈಡಿಗೆ, ಅದಕ್ಕೆ ಇಲ್ಲಿ ಸ್ವಲ್ಪ ಗ್ಯಾಪಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೇನೆ. 4.1, ಅರ್ಧ ಪೂರ್ತಿ ಇಲ್ಲ, ಸ್ವಲ್ಪ ಕಡಿಮೆ ಸಾಕು, ಸ್ವಲ್ಪ ಕಡಿಮೆ. ಈಗ ಒಂದು ಮಾರ್ಕಿಂಗ್ ಮಾಡಿಕೊಂಡು, ಇಲ್ಲಾಂದರೆ ಶೇಪ್ ಇಲ್ಲಿ ತೆಗಿಬೋದು. ನಾನು ಇದು ಕ್ಯಾನ್ವಾಸಲ್ಲಿ ತೆಗೆದು ಆಮೇಲೆ ಕಟ್ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ ಹೇಗೆ ಅಂತ. ಇದು ಮತ್ತೆ ಕಟ್ ಮಾಡ್ತೇನೆ. ಇಲ್ಲಿ ಫ್ರಂಟ್ ಇದು ಬ್ಯಾಕ್. ಇದನ್ನು ಈಗ ಕಟ್ ಮಾಡಿ ತೆಗಿತೇನೆ. ಇದರ ಮಿಡ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಒಂದು ಕಟ್ ಕೊಟ್ಕೊಂಡು ಇಲ್ಲಿ ಕೂಡ ಒಂದು ಕಟ್. ಮತ್ತು ಪುನಃ ಅಳತೆ ಮಾಡುವ ಅಗತ್ಯ ಇರೋದಿಲ್ಲ ಜಾಸ್ತಿ, ಅಂದರೆ ಸರಿ ಬರ್ತದೆ. ಸ್ಲೀವ್ ಮತ್ತು ಇಲ್ಲಿಗೆ ಸರಿಯಾಗಿ ಜಾಯಿಂಟ್ ಆಗ್ತದೆ. ಇದೆಲ್ಲ ಒಂದೊಂದು ಕಟ್ ಕೊಟ್ಕೊಳ್ಬೇಕು ಹೀಗೆ. ಇನ್ನೀಗ ಕ್ಯಾನ್ವಾಸಲ್ಲಿ ಇದೇ ಶೇಪ್ ತಗೊಳ್ಬೇಕು. ಕ್ಯಾನ್ವಾಸ್ ನಮಗೆ ಎಷ್ಟು ಬೇಕು ಅಂತ ನೋಡಲಿಕ್ಕೆ ಲೆಂತ್ ನೋಡಿ. ಇಲ್ಲಿಂದ ಎಕ್ಸ್ಟ್ರಾ ಈಗ ಒಂದು 11 ಇಂಚಿಗೆ ಲೆಂತ್. ಇಲ್ಲಿ ಅಗಲ ಜಾಸ್ತಿ, ಒಂದು 4, 2, 8 ಇಂಚು. 8 ಮತ್ತು 11 ಇಂಚು ಬೇಕಾಗ್ತದೆ ಕ್ಯಾನ್ವಾಸ್. ಉದ್ದ ಅಗಲ ನೋಡ್ಕೊಂಡು ಹಾಗೆ. ಇದೊಂದು ಪೀಸ್ ಇದೆ, ಇದರಲ್ಲಿ ಅಡ್ಜಸ್ಟ್ ಮಾಡ್ತೇನೆ. ಗುಂಡು ಪಿನ್ ಹಾಕ್ಕೊಂಡು 2 ಒಂದು ಲೈನ್ ಹಾಕ್ಕೊಳ್ಳಿ ಸರ್, ಹೀಗೆ ಸ್ಟ್ರೇಟ್. ಈಗ ಮಾಮೂಲಾಗಿ ನಾನು ಮಾಡೋದು ಈಗ ಡಿಸೈನು ಒಂದು ಕಾರ್ಬನ್ ಪೇಪರ್, ಕ್ಯಾನ್ವಾಸ್ ಪೇಪರ್ ಇಟ್ಕೊಂಡು ಮಾಡ್ತೇನೆ. ಇದರ ಮೇಲೆ ಇದನ್ನು ಇಟ್ಕೊಂಡು ಹೀಗೆ ಈಗ ಇದೇ ಶೇಪ್ ತಗೊಳ್ತಾ ಇದ್ದೇನೆ. ಇದು ಬ್ಲೌಸ್ ಪೀಸ್ ಸ್ವಲ್ಪ ದಪ್ಪ ಇದೆ, ತೆಳ್ಳಗೆ ಇದ್ದರೆ ನಾವು ಇದಕ್ಕೆ ಅಂಟಿಸ್ಲಿಕ್ಕೆ ಆಗೋದಿಲ್ಲ. ಬೇರೆ ಎಕ್ಸ್ಟ್ರಾ ಪೀಸಿಗೆ ಅದನ್ನು ಕ್ಯಾನ್ವಾಸ್ ಪೇಪರ್ ಹಾಕಿ ಮತ್ತು ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡಬೇಕಾಗ್ತದೆ. ಈಗ ಇದೇ ಶೇಪ್ ತಗೊಳ್ತಾ ಇದ್ದೇನೆ ಹೀಗೆ. ಹೀಗೆ ಪೇಪರ್ ಕ್ಯಾನ್ವಾಸ್ನ ಈ ಬದಿ ಕೂಡ ಸೇಮ್ ಡಿಸೈನ್ ಮಾರ್ಕ್ ಮಾಡಬೇಕು. ಎಕ್ಸ್ಟ್ರಾ ಕಟ್ ಮಾಡಿದ್ದೇನೆ. ಈ ಪೀಸ್ ಎಲ್ಲ ಯೂಸ್ ಆಗ್ತದೆ, ಏನಾದರೂ ಸ್ಲೀವ್ ಡಿಸೈನ್ ಎಲ್ಲ ಮಾಡಲಿಕ್ಕೆ ಬೇಕಾಗ್ತದೆ, ಇಟ್ಕೊಳ್ಬೇಕು. ಸ್ವಲ್ಪ ಜಾಯಿಂಟ್ ಮಾಡಿದರೆ ಈಗ ನೆಕ್ಸ್ಟ್ ತೆಗಿಲಿಕ್ಕೆ ಆಗ್ತದೆ. ಒಂದು ಸ್ಟಿಚ್ ಹಾಕಿಕೊಂಡ್ರೆ ಮಧ್ಯದಲ್ಲಿ ಪುನಃ ಯೂಸ್ ಮಾಡಲಿಕ್ಕೆ ಆಗ್ತದೆ. ಸ್ಲೀವ್ ಬಾರ್ಡರ್ ಶೇಪಿಗೆ ಆಗ್ತದೆ ಇಲ್ಲದಿದ್ದರೆ. ಹೀಗೆ ಮಿಡ್ ಪಾಯಿಂಟ್ ಇದನ್ನು ತೆಗೆದು ಈಗ ಇದರ ಮಧ್ಯೆ ಪೆನ್ಸಿಲಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇಷ್ಟು
ಕೆಲಸ ಮೊದಲೇ ಮಾಡಿಟ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಮತ್ತೆ ಮತ್ತೆ ಅಳತೆ ನೋಡುವ ಅಗತ್ಯ ಇರೋದಿಲ್ಲ. ಈಗ ಇದನ್ನು ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡ್ತೇನೆ. ಇದು ಹೀಗೆ ಈ ಥರ ಇಸ್ತ್ರಿ ಮಾಡಿ ಅಂಟಿಸಲಿಕ್ಕೆ. ಇದು ಫ್ರಂಟ್ ಪಾರ್ಟಿಗೆ ಲೈನ್ ಹಾಕ್ಕೊಂಡು, ನಾನಿದು ವಿಡಿಯೋದಲ್ಲಿ ಕಾಣಲಿಕ್ಕೆ ಬೇಕಾಗಿ ಬೇರೆ ಬೇರೆ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಒಂದೇ ಸಲಕ್ಕೆ ಈ ಬದಿ ಮತ್ತು ಆ ಬದಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಲಿಕ್ಕೆ ಆಗ್ತದೆ. ಇದು ಫ್ರಂಟ್ ಹುಕ್ಸ್, ಸೊ ಇಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೇನೆ. 1/4 ಇಂಚು ಸ್ವಲ್ಪ ಜಾಸ್ತಿ. ಹೀಗೆ ಇದಕ್ಕಿಂತ 1 ಇಂಚು ಲೆಂತ್ ಜಾಸ್ತಿ ಬೇಕು ನಮಗೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ 13ವರೆ ಬೇಕಿದ್ದದು, 14ವರೆ ಬ್ಯಾಕ್ ಪಾರ್ಟ್, 15ವರೆ ಫ್ರಂಟ್ ಪಾರ್ಟಲ್ಲಿ. ಹೀಗೆ 15ವರೆ. ಒಂದು ಇಂಚು ಹೀಗೆ. ಇನ್ನು ಚೆಸ್ಟ್ ಪಾರ್ಟ್ 8 ಕಾಲು, 8 ಕಾಲಕ್ಕೆ 3/4, ಅದನ್ನು ಇಲ್ಲಿಂದ ತಗೊಳ್ಬೇಕಾಗತ್ತೆ, ಈಚೆಯಿಂದಲ್ಲ. 8 ಕಾಲಕ್ಕೆ 3/4 ಇಂಚು ಸೇರಿಸಿ 9 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ. ಇಲ್ಲಿ ಕೂಡ 9 ಇಂಚು. ಶೋಲ್ಡರ್ ಎಲ್ಲ ಬ್ಯಾಕಲ್ಲಿ ಇಟ್ಟದ್ದು ಇಟ್ಕೊಳ್ತಾ ಇದ್ದೇನೆ. ಹೀಗೆ ಸಾರಿ, ಸ್ವಲ್ಪ ಈಚೆ ಸರಿ ಮಾಡಿದೆ. ಇದು ಇಲ್ಲಿಗೆ ಬಂತು ಅಳತೆ. ಐದು 1/4 ಇಂಚು, ಇಲ್ಲಿ ಕೂಡ 5/4 ಇಂಚು, ಇಲ್ಲಿ 3 ಇಂಚ್ ಇಟ್ಟಿದ್ದಾವಲ್ಲ ಅದೇ 3 ಇಂಚು ಇಲ್ಲಿ ಕೂಡ ತಗೊಳ್ಬೇಕು. ಶೋಲ್ಡರ್ ಇದು ಫ್ರಂಟ್ ಡೀಪ್ 6ವರೆ ಹೇಳ್ತೀನಿ ನಾನು, ಈ ಥರ ತಗೊಳ್ತೇನೆ. ಪ್ಲಸ್ ಅರ್ಧ 7 ಇಂಚು. ಹೀಗೆ ಇಲ್ಲಿಂದ ಸ್ವಲ್ಪ ಒಳಗಡೆಗೆ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು, ಈಗ ಇಲ್ಲಿ ಒಳಗಿನ ಮಾರ್ಕಿನಿಂದ 1/4 ಇಂಚು ಹಿಂದೆ ಡಿಸೈನ್ ತೆಗೆಯುವಾಗ ಇಲ್ಲಿಂದ 1/4, ಇಲ್ಲಿ 1/4 ಒಳಗಿನಿಂದ ಹೀಗೆ ಈ ಥರ. ಇದರಲ್ಲಿ ಕೂಡ ಇಲ್ಲಿ ಮಧ್ಯ 3 ಇಂಚಿಂದ ಹೀಗೆ ತಗೊಂಡು ಇಲ್ಲಿಗೆ ಬಂದು ಸ್ವಲ್ಪ ಕೆಳಗೆ ಈ ಥರ ಶೇಪ್ ತೆಗೆದ್ರಾಯಿತು. ಫ್ರಂಟ್ ಶೇಪ್ ಅವರು ಸ್ವಲ್ಪ ಸ್ವೀಟ್ ಆರ್ಟ್ ಟೈಪ್ ಈ ಥರ ತಗೊಂಡು ಹೇಳಿದ್ದಾರೆ. ಹೀಗೆ ಈ ಥರ ಬರಲಿಕ್ಕೆ. ಹೀಗೆ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್. ಇಲ್ಲಿ ಈ ಒಳಗಿನ ಮಾರ್ಕಿಂದ 1 ಇಂಚ್ ಈ ಕಡೆಗೆ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ತೇನೆ. ಈಗ ಇನ್ನು ಈ ಶೋಲ್ಡರ್ನ ಮಧ್ಯ 5/4 ಅಂದರೆ ಎಷ್ಟು ಬಂತು ನೋಡಿಕೊಂಡು 2/4 ಅದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. 2/4 ಇಂಚು. ಈ 2/4 ಅರ್ಧ ಹೀಗೆ 1/4.1 ಬಂತು, ಅದನ್ನು ಇಲ್ಲಿ ಇಡ್ತಾ ಇದ್ದೇನೆ. ಹೀಗೆ ಈ ಕಡೆಗೆ ಇದು 2 ಲೈನ್ ಈ ಥರ ಸೇರಿಸ್ಕೊಂಡು, ಇಲ್ಲಿ 1 ಇಂಚು ಜಾಸ್ತಿ ಇಟ್ಟದಲ್ಲ, ಇಲ್ಲಿ ಮೇಲೆ 1 ಇಂಚು, ಈ ಬದಿ ಕೂಡ 1 ಇಂಚು ಹೀಗೆ ಮಾರ್ಕಿಂಗ್ ಮಾಡಿಕೊಂಡು, ಇನ್ನು ಇವರದು ಬಸ್ ಪಾಯಿಂಟ್ ಕೊಟ್ಟಿದ್ದರು, ಅದು ಇದು 9ವರೆಗೆ ಅರ್ಧ ಇಂಚು ಸೇರಿಸಿ 10 ಇಂಚು ಮಾರ್ಕಿಂಗ್ ಮಾಡಿಕೊಂಡೆ. ಈಗ ಇದೆರಡ ಮಿಡ್ ಪಾಯಿಂಟ್ ಮಾಡ್ಕೊಳ್ಳಿ. ಈಗ 1/4 ಅಂದರೆ ಅರ್ಧ ಪಾಯಿಂಟ್ 1, ಇಲ್ಲಿಂದ ಇಲ್ಲಿಗೆ ಎಷ್ಟು 4 ಬಂತು. ಈ 4ಅನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈಗ ಇದು ಇಲ್ಲಿ ಇದು ಮತ್ತು ಇದು ಹೀಗೆ ಜಾಯಿಂಟ್ ಮಾಡ್ತಾ ಇದ್ದೇನೆ, ಮತ್ತು ಇದು ಹೀಗೆ ಜಾಯಿಂಟ್ ಮಾಡಿ ಇದೊಂದು ಶೇಪ್ ಕೊಡಬೇಕು ಈ ಥರ. ಹೀಗೆ ಈ ಸೈಡು ಸ್ವಲ್ಪ 1/4 ಇಂಚು ಮೇಲೆಗೆ ಹೀಗೆ ಒಂದು ಮಾರ್ಕಿಂಗ್ ಮಾಡಿ, ಇಲ್ಲಿ 1 ಇಂಚು ಇದಕ್ಕೆ ಹೀಗೆ ಜಾಯಿಂಟ್ ಮಾಡ್ತೇನೆ. ಹೀಗೆ ಇದು ಕಟ್ ಮಾಡಲಿಕ್ಕೆ, ಇಲ್ಲಿ ಸ್ವಲ್ಪ ಕಟ್ ಮಾಡಲಿಕ್ಕೆ, ಇನ್ನಿದು ಕಟ್ ಮಾಡ್ಕೊಳ್ತೇನೆ. ಇಲ್ಲಿ ಕೂಡ ಈ ಥರ ಕಟ್ ಮಾಡ್ತಾ ಇದ್ದೇನೆ. ಈ
ಈ ಮಾರ್ಕಿಂಗ್ ಮಾಡಿಟ್ಕೊಳ್ತಾ ಇದ್ದೇನೆ. ಇದು ಮೇಲೆ ಕೆಳಗೆ ಅಡಿಭಾಗ ಮೇಲ್ಭಾಗ ಗೊತ್ತಾಗಲಿಕ್ಕೆ ಮಾರ್ಕ್. ಇಲ್ಲಿ ಕೂಡ ಈ ಮಾರ್ಕನ್ನು ಮಾಡಿಟ್ಕೊಳ್ಬೇಕು, ಹೊಲಿಯುವಾಗ ಈಸಿ ಆಗ್ತದೆ. ಇದನ್ನು ಈಗ ಕಟ್ ಮಾಡೋದಿಲ್ಲ, ಫ್ರಂಟ್ ಹುಕ್ಸ್ ಬಟ್ ಮತ್ತೆ ಶೇಪ್ ತೆಗೆದ ಮೇಲೆ ಕಟ್ ಮಾಡ್ತೇನೆ. ಶೇಪ್ ಕ್ಯಾನ್ವಾಸಲ್ಲಿ ತಗೊಳ್ತಾ ಇದ್ದೇನೆ. ಈಗ ಪೇಪರ್ ಕ್ಯಾನ್ವಾಸ್ ತಗೊಂಡೆ, ಹೀಗೆ ಮಡಚಿಕೊಂಡು ಹೀಗೆ ಇಟ್ಟು ಡಿಸೈನನ್ನು ಈ ಥರ ಇಟ್ಕೊಂಡು ಇದೇ ಶೇಪಲ್ಲನ್ನು ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಇಲ್ಲಿ ಕಟ್ಟಾಗಿ ಹೋಗ್ತದೆ. ಇದು ಹುಕ್ಸ್ ಮತ್ತು ಬಳ್ಳಿ ಪಟ್ಟಿ ಇಲ್ಲಿ ಹೋಗ್ತದೆ ಈ ಜಾಗ. ಸೊ ಸ್ವಲ್ಪ ಹೀಗೆ ತಗೊಂಡು ಹೀಗೆ ಇದೇ ಶೇಪ್ ಇನ್ನೊಂದು ಬದಿಗೆ ಸಹ ಮಾಡಬೇಕು. ಹೀಗೆ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದು ಈ ಥರ ಲಿಮಿಟ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಕಟ್, ಇನ್ನು ಮಧ್ಯೆ ಇದೊಂದು ಲೈನ್ ಹಾಕಿ ಜೋಡಿಸ್ಕೊಂಡು ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡಬೇಕು. ಇಲ್ಲಿಗೆ ಇದು ಮಿಡ್ ಪಾಯಿಂಟ್ ಬರುತ್ತೆ ನೋಡಿ, ಇಲ್ಲಿ ಹೀಗೆ ಇದರ ಮೇಲೆ ಐರನ್ ಮಾಡಬೇಕು. ಹೀಗೆ ಮೊದಲಿಗೆ ಸ್ಲೀವ್ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಇದು ಈ ಥರ ಶೇಪ್ ಇದ್ದರೆ ಹೀಗೆ ಒಂದು ಸ್ಟಿಚ್ ಹಾಕಿಕೊಳ್ಬೇಕು. ಫಸ್ಟ್ ಸ್ಟ್ರೇಟ್ ಲೈನ್ ಈ ಗ್ಯಾಪಲ್ಲಿ, ಅಂದರೆ ಈ ಒಂದು ಹಲ್ಲಿನ ಗ್ಯಾಪಲ್ಲಿ ಒಂದು ಸ್ಟಿಚ್ ಸುಮ್ಮನೆ ಹಾಕ್ಕೊಳ್ಬೇಕು. ಹೀಗೆ ಸ್ಟ್ರೇಟ್ ಲೈನು ಹೀಗೆ. ನೆಕ್ಸ್ಟ್ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೇವಲ್ಲ ಅದರ ಮೇಲೇ ಹೀಗೆ ಸ್ಟಿಚ್ ಆಗ್ತಾ ಬರಬೇಕು. ಇಲ್ಲಿ ಸ್ವಲ್ಪ ಹೀಗೆ ಸ್ಟ್ರೈಟಾಗಿ ಕಟ್ ಮಾಡಿ ತೆಗೆದು ಈ ಹೊಲಿಗೆಯ ಜಾಗ್ರತೆಯಲ್ಲಿ ಈ ಥರ ಸ್ವಲ್ಪ ಬಿಟ್ಟು ಹೀಗೆ ಕಟ್ ಮಾಡ್ತಾ ಬರಬೇಕು. ಶೇಪಿಗೆ ಸರಿಯಾಗಿ ಹೀಗೆ ಕಟ್ ಮಾಡೋದು. ಈ ಥರ ಸಣ್ಣ ಥ್ರೆಡ್ ಕಟರ್ ಇದ್ದರೆ ಜಾಗ್ರತೆಯಲ್ಲಿ ಇಲ್ಲಿವರೆಗೆ ಕಟ್ ಮಾಡಬಾರ್ದು, ಸ್ವಲ್ಪ ಬಿಟ್ಟು ಹೀಗೆ ಸಣ್ಣ ಸಣ್ಣ ಕಟ್ ಕೊಡಬೇಕು. ಈ ಥರ ಹೀಗೆ. ಇನ್ನು ಇದನ್ನು ಹೀಗೆ ಮಗುಚಿಕೊಂಡು ಹೀಗೆ ಎಲ್ಲ ತಗೊಂಡು ನೀಟಾಗಿ ಒಮ್ಮೆ ಇಸ್ತ್ರಿ ಮಾಡಿಕೊಳ್ಬೇಕು. ಈಗ ಇದರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ತೇನೆ. ಇಲ್ಲಿ ಆಗ ಸ್ವಲ್ಪ ಪೀಸ್ ಕಡಿಮೆ ಆಗಿತ್ತು, ಅದೊಂದು ಪೀಸ್ ಅಟ್ಯಾಚ್ ಮಾಡಿದ್ದೆ, ಹೇಳೋದು ಮರ್ತ್ಬಿಟ್ಟೆ. ಇದರ ಮೇಲೆ ಸೈಡಲ್ಲಿ ಸ್ಟಿಚ್ ಹಾಕಬೇಕು. ಇದೊಂದು ಹೀಗೆ ಈಗ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡ್ತಿದ್ದು ನಮಗೆ 9 ಕಾಲು ಬೇಕಿತ್ತು ಅಳತೆ, ಅದಕ್ಕೆ ಅರ್ಧ ಇಂಚು ಸೇರಿಸಿ 9 ಮುಕ್ಕಾಲು ಇಂಚಿಗೆ ಸರಿಯಾಗಿ ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಬ್ಲೌಸ್ ಪೀಸು ಸ್ಲೀವಿಂದು ಎಕ್ಸ್ಟ್ರಾ ಇರೋದ್ರಲ್ಲಿ ಈಗ ಕಟ್ ಮಾಡಲಿಕ್ಕೆ ಬೇಕಾದ ಸ್ಟಿಚ್ ಹಾಕೊಳ್ತಾ ಇದ್ದೇನೆ. ಇಲ್ಲಿಂದ ಇದೊಂದು ಮಿಡ್ ಪಾಯಿಂಟ್ ಆಗ ಮಾರ್ಕ್ ಮಾಡಿದ್ದೇವಲ್ಲ ಅದು ಹೀಗೆ ಇಟ್ಕೊಂಡು ಕೆಳಗಿಂದ ಇಲ್ಲಿಂದ ಈ ಥರ ಸ್ಟಿಚ್ ಮಾಡಿ ಅಷ್ಟೇ. ಗುಂಡು ಪಿನ್ನಲ್ಲಿ ಹಾಕ್ಕೊಂಡು ನಮಗೆ ಬೇಕಾದ ಅಳತೆ ಸರಿಯಾಗಿ ಈಗ ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ 5 ಇಂಚು ಕೆಳಗಡೆ. ಇದು ಟೋಟಲ್ 9 ಕಾಲು ಬೇಕು, 9 ಮುಕ್ಕಾಲಕ್ಕೆ ಸೆಟ್ ಮಾಡ್ತೇನೆ. ಮತ್ತು ಇಲ್ಲಿ 6 ಮುಕ್ಕಾಲು ಇಂಚು, ಆರ್ಮ್ ಹೋಲ್ ರೌಂಡ್ ಇದು 7.5.
ಇಲ್ಲಿವರೆಗೆ ಈಗ ಕಟ್ ಮಾಡಿ ಸೆಟ್ ಮಾಡಿಕೊಳ್ಬೇಕಿದೆ. ಇನ್ನು ಇದಕ್ಕೆ ಸ್ಟಿಚ್ ಹಾಕಿ 2 ಸ್ಲೀವು ಇದೇ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದೊಂದು ಬೆಂಡ್ ಸ್ಕೇಲ್ ಹೀಗೆ ಲೈನ್ ಒಂದು ಹಾಕಿ ಇಟ್ಕೊಳ್ಬೇಕು ಈ ಥರ. ಈಗ ಬ್ಲೌಸ್ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ತೇನೆ. ಲೈನಿಂಗ್ ಇದು ಮೇನ್ ಪೀಸು, ಬ್ಲೌಸ್ ಪೀಸು, ಲೈನಿಂಗ್ ಕ್ಲಾತ್. ಇನ್ನು ಇಲ್ಲಿ ಮತ್ತು ಈ ಸೈಡಲ್ಲಿ ಒಂದೊಂದು ಗುಂಡು ಪಿನ್ ಹಾಕ್ಕೊಂಡೆ ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು. ಇದರ ಮೇಲೇ ಹೀಗೆ ಈಗ ಒಂದು ಸ್ವಲ್ಪ ದೂರದಲ್ಲಿ ಹೀಗೆ ಕಟ್ ಮಾಡಿ ತೆಗೆದು ಹೀಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತನಕ ಹೀಗೆ ಕಟ್ ಮಾಡ್ತಾ ಹೋಗಬೇಕು. ಹೀಗೆ ಪೂರ್ತಿಯಾಗಿ ಕಟ್ ಮಾಡಬೇಕು. ಮತ್ತು ಇದರ ಪಕ್ಕದಲ್ಲಿ ಹೀಗೆ ಕಟ್ ಮಾಡೋದು ಫುಲ್ಲು. ಹೀಗೆಲ್ಲನೂ ಹೀಗೆ ಮಾಡ್ತಾ ಬರಬೇಕು. ಎಲ್ಲ ಕರ್ವ್ ಶೇಪ್ ಎಲ್ಲ ಈ ಥರ. ಮತ್ತು ಒಂದು ಕಾಯಿನ್ ತಗೊಂಡು ಇಲ್ಲಿಂದ ಹೀಗೆ ಇಟ್ಟು ಒಮ್ಮೆ ಹೀಗೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡೋದು. ಆದಷ್ಟು ಅದು ಹೊರಗಡೆ ಬರ್ತದಲ್ಲ ಹೀಗೆ ಹೀಗೆ. ನೆಕ್ಸ್ಟ್ ಒಮ್ಮೆ ನೀಟಾಗಿ ಇಸ್ತ್ರಿ ಹಾಕ್ಕೊಳ್ಬೇಕು. ಹೀಗೆ ನಾನಿದು 2 ರೂಪೀಸ್ ಕಾಯಿನ್ ಹಿಡ್ಕೊಂಡಿದ್ದೇನೆ. ಹೀಗೆ ಸ್ಟಿಚ್ಚಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ಹೀಗೆ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದರ ಮೇಲೆ ಇಸ್ತ್ರಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಆದಮೇಲೆ ಲೈನಿಂಗ್ ಪೀಸು ಇದಕ್ಕೆ ಸರಿಯಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಮತ್ತು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಗಿತೇನೆ. ಈಗ ರೆಡಿ ಆಯಿತು. ಈಗ ಇಲ್ಲಿ ಒಂದು ಬಟರ್ಫ್ಲೈ ಹೇಳಿದರು, ಇದು 5.5 ಇಂಚು 7.5 ಹೀಗೆ ಮಡಚಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಇದನ್ನು ಕವರ್ ಮಾಡ್ಕೊಂಡು ಬದಿಗೆ ಎಳ್ಕೊಳ್ಬೇಕು ಹೊರಗಡೆ. ಹೀಗೆ ಬಂತು. ಇದರ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ವಲ್ಪ ಬಿಟ್ಟು ಹೀಗೆ ಕಟ್ ಮಾಡಿ ನಾವು ಸ್ಟಿಚ್ ಹಾಕ್ಕೊಂಡು ಹೀಗೆ 2 ನೂಲು ಸೇರಿಸಿ ಎಳಿಬೇಕು ನಿಧಾನಕ್ಕೆ.
ಹೀಗೆ ಕಟ್ಟಿಕೊಂಡು ಮಷಿನಲ್ಲೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಹೀಗೆ ಸ್ಟಿಚ್ ಮಾಡಿಕೊಳ್ಬೇಕು. ಬಟರ್ಫ್ಲೈಯ ಮಧ್ಯ ಇಡಲಿಕ್ಕೆ ಅಂತ ಒಂದು ಬಟನ್ ಹೀಗೆ ಇಟ್ಟು ಈ ಥರ ಮಾಡಿ ಹೀಗೆ ತಿರುಗಿಸ್ಕೊಂಡು ಹೀಗೆ ಒಂದು ಸೂಜಿಯಿಂದ ಹೀಗೆ ಸ್ಟಿಚ್ ಹಾಕಿ ಸರಿಯಾಗಿ ಗಂಟೆ ಹಾಕಿ ಸುತ್ತಲೂ ಹೊಲಿದುಕೊಳ್ಬೇಕು. ಇಲ್ಲಿ ಕಟ್ ಮಾಡಿ ತೆಗೆದು ಇದು ಇಲ್ಲಿ ಬಟರ್ಫ್ಲೈಯ ಮಧ್ಯೆ ಹೀಗೆ ಇಟ್ಟು ಸ್ಟಿಚ್ ಮಾಡಬೇಕು ಸುತ್ತಲೂ. ಇದು ಹೀಗೆ ರೆಡಿ ಆಯಿತು. ಇನ್ನು ಇಲ್ಲಿ ಟಕ್ಸ್ ಕೊಡಬೇಕು. ಮತ್ತು ಇಲ್ಲಿ ಸೈಡಿಗೆ ಇನ್ನೊಂದು ಪೀಸ್ ಜಾಯಿಂಟ್ ಮಾಡಿ ಇದು ಕೊನೆಗೆ ಇಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ತಾನೆ. ಇದು ರೆಡಿ ಆಯಿತು. ಇದೀಗ ಫ್ರಂಟ್ ಪಾರ್ಟ್ ಹೀಗೆ ಮೈನ್ ಪೀಸು ಲೈನಿಂಗು ಅದರ ಮೇಲೆ ಕ್ಯಾನ್ವಾಸ್ ಇಟ್ಟದ್ದು. ಇವರಿಗೆ ಪ್ಯಾಡ್ ಬೇಡ ಹೇಳಿದರು, ಸೊ ಪ್ರಿನ್ಸಸ್ ಕಟ್ ಪ್ಯಾಡ್ಲೆಸ್ ಮಾಡ್ತಾಯಿದ್ದೇನೆ. ಇದನ್ನು ಕೂಡ ಬದಿಗೆ ಟರ್ನ್ ಮಾಡಿಕೊಂಡು ಇಲ್ಲಾಂದರೆ ಹೀಗೆ ಸ್ಟಿಚ್ ಆಗ್ತಾ ಹೋಗಬೇಕು. ಹೀಗೆ ಟಾಪ್ ಸ್ಟಿಚ್ ಹಾಕೋಬೇಕು. ಹೀಗೆ ಈಗ ಇಲ್ಲಿ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿ ತೆಗಿತೇನೆ. ಫ್ರಂಟ್ ಪಾರ್ಟ್ ಹೀಗೆ ರೆಡಿ ಆಯಿತು. ಈಗ ಇದೆರಡು ಪಾರ್ಟ್ ಪ್ರಿನ್ಸಸ್ ಕಟ್ಟಿದ್ದು ಸೈಡ್ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ತೆಗಿತೇನೆ. ಇದು ಡೌನ್ ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ಸುಲಭ ಆಗ್ತದೆ ಸ್ಟಿಚ್ ಮಾಡಲಿಕ್ಕೆ. ಹೀಗೆ ರೆಡಿ ಆಯಿತು. ಇದು ಕೆಳಗಿನ ಪೋರ್ಷನ್ ಹೀಗೆ ಈ ಥರ ಬರಬೇಕು. ಹೀಗೆ ಇಲ್ಲಿಂದ ಹೀಗೆ ಸ್ಟಿಚ್ ಮಾಡಲಿಕ್ಕೆ ಇದು ಈ ಬದಿಗೆ. ಇಲ್ಲಿಗೆ ಓವರ್ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಓವರ್ಲಾಕ್ ಆಯಿತು. ಫ್ರಂಟ್ ಕಟ್ ಮಾಡಿಕೊಳ್ತಾ ಇದ್ದೇನೆ ಹುಕ್ಸ್ ಇಡಲಿಕ್ಕೆ. ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಈಗ ಒಂದು ಸ್ಟಿಚ್ ಆಗ್ತಾ ಇದ್ದೇನೆ. ಈಗ ಇದೆರಡು ಸ್ಟಿಚ್ ಮಾಡ್ಕೊಳ್ಬೇಕು. ಹೀಗೆ ಇಲ್ಲಿ ಮತ್ತು ಇಲ್ಲಿ
ಸ್ಟಿಚ್ ಆಯಿತು. ಫ್ರಂಟ್ ಬ್ಯಾಕ್ ಈಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇಲ್ಲಿ ಚೆಸ್ಟ್ ಪಾರ್ಟಲ್ಲಿ 8 1/4 ಇಂಚು ಮಾರ್ಕ್ ಮಾಡಿಕೊಂಡು ಸೊಂಟ 27 ಬೇಕಿರೋದು ಅವರಿಗೆ, ಅದರ ಅರ್ಧ 6 ಮುಕ್ಕಾಲನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಡೆ 6 ಮುಕ್ಕಾಲು, ಇಲ್ಲಿ ಇಲ್ಲಿಂದ ಶುರು ಮಾಡಬೇಕು 6 ಮುಕ್ಕಾಲು. ಹೀಗೆ ಬ್ಯಾಕ್ ಸೈಡ್ ಕೂಡ 6 ಮುಕ್ಕಾಲು 13.5 ಆಗ್ತದೆ. 6 ಮುಕ್ಕಾಲು ಇದು ಮಧ್ಯ ಪಾಯಿಂಟ್ 13.5 ಹೀಗೆ ಮಾರ್ಕ್ ಮಾಡಿಕೊಂಡೆ. ಇನ್ನು ಸ್ಲೀವ್ ಅಟ್ಯಾಚ್ ಮಾಡ್ತೇನೆ. ಇಲ್ಲಿ 8 ಕಲರ್ ಮಾರ್ಕ್ ಮಾಡಿದ್ದು ಇಲ್ಲಿದೆ. ಇಲ್ಲಿಂದ ಇಲ್ಲಿ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿದೆಲ್ಲ ಹೀಗೆ ಇಟ್ಟು ಅಳತೆ ಸರಿ ಉಂಟಾ ನೋಡ್ಕೊಳ್ಬೇಕು. ಫಸ್ಟು ಹೆಚ್ಚು ಕಡಿಮೆ ಇದ್ದರೆ, ಕಮ್ಮಿ ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ಇದು ಸರಿ ಉಂಟು, ಹೆಚ್ಚು ಕಮ್ಮಿ ಇಲ್ಲ. ಸ್ಟಿಚ್ ಮಾಡ್ತಾ ಇದ್ದೇನೆ. ಡಬಲ್ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ತೇನೆ. ಈಗ ಓವರ್ಲಾಕ್ ಹಾಕಿದೆ. ಇನ್ನು ಇದು ಸೈಡ್ ಇಲ್ಲಿಂದ ಇಲ್ಲಿ ತನಕ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೈಡಲ್ಲಿ ಇದೀಗ ಬೆಂಡ್ ಸ್ಕೇಲಲ್ಲಿ ಇಲ್ಲಿಂದ 1.5 ಇಂಚಿನಷ್ಟು ಮೇಲೆವರೆಗೆ ಬೆಂಡ್ ಸ್ಕೇಲ್ ಈ ಥರ ಯೂಸ್ ಮಾಡಬೇಕು. ಹೀಗೆ ಉಲ್ಟ ಹೀಗೆ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ 2 ಸ್ಟಿಚ್ ಹಾಕ್ತೇನೆ. ಇನ್ನು ಹುಕ್ಸ್ ಹಾಕಿದರೆ ಆಯಿತು. ಹೆಮ್ಮಿಂಗ್ ಮತ್ತು ಹುಕ್ಸ್ ಬಾಕಿ. ಸ್ಕ್ಯಾಲಪ್ ಶೇಪಲ್ಲಿ ಸ್ಲೀವ್ ಬ್ಯಾಕ್